ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ವರ್ಷದ ಆರಂಭದಲ್ಲೇ ಕರಾಳ ದಿನ ಅಂದರೆ ಅದು ನಿನ್ನೆ. ನಡೆದಾಡುವ ದೇವರು, ಜ್ಞಾನಯೋಗಿ, ಜ್ಞಾನ ದಾಸೋಹಿ, ಕಾಯಕ ಯೋಗಿ, ತತ್ವಜ್ಞಾನಿ ಈ ರೀತಿಯನ್ನ ಪಡೆಯಲಿದ್ದಾರೆ ಲಕ್ಷಾಂತರ ಭಕ್ತರು. ದರ್ಶನಕ್ಕೆ ಬರುವಂಥ ಲಕ್ಷಾಂತರ ಭಕ್ತರಿಗಾಗಿ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಸೈನಿಕ ಶಾಲೆಯ ಬಳಿ. ಎಷ್ಟು ಲಕ್ಷ ಜನ ಭಕ್ತರು ಬರ್ತಾರೆ, ಅಷ್ಟು ಲಕ್ಷ ಜನಕ್ಕೂ ಕೂಡ ಪ್ರಸಾದವನ್ನು ವಿತರಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಜ್ಞಾನ ಶರೀರವನ್ನು ಜ್ಞಾನ ಯೋಗಾಶ್ರಮದಲ್ಲಿ ನಿನ್ನೆ ರಾತ್ರಿ 4 ಗಂಟೆವರೆಗೂ ಕೂಡ ಇಡಲಾಗಿತ್ತು ಭಕ್ತರ ದರ್ಶನಕ್ಕೆ. ಅದಾದ ನಂತರ ಜ್ಞಾನ ಶರೀರವನ್ನು ಮೆರವಣಿಗೆಯ ಮುಖಾಂತರ ಸೈನಿಕ ಶಾಲೆಗೆ ಶಿಫ್ಟ್ ಮಾಡಲಾಯಿತು. ಅಲ್ಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋಟಿ ಕೋಟಿ ಭಕ್ತರಿಗೆ ನಿನ್ನೆ ಕರಾಳ ದಿನ. ಸಿದ್ದೇಶ್ವರ ಶ್ರೀಗಳು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕೇಳ್ತಿದ್ದ ಹಾಗೆ ಭಕ್ತರೆಲ್ಲರೂ ಕೂಡ ಕಂಗಾಲಾದರು. ದೊಡ್ಡ ಮಟ್ಟದಲ್ಲಿ ಭಕ್ತರ ಸಂಖ್ಯೆ ಸೇರ್ತಾ ಇತ್ತು. ಜ್ಞಾನ ಯೋಗಾಶ್ರಮದಲ್ಲಿ ನಿರಂತರವಾಗಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಆದರೆ ಅವ್ರ ಚಿಕಿತ್ಸೆ ಬೇಡ ಅಂತಲೇ ನಿರಾಕರಣೆ ಮಾಡ್ತಾಯಿದ್ರು. ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದರೆ ಇನ್ನೂ ತುಂಬ ದಿನಗಳ ಕಾಲ ಬದುಕ್ತಾ ಇದ್ರೇನು. ಆದರೆ ಅವರೇ ಡಿಸೈಡ್ ಮಾಡ್ದಂತೆ ಇತ್ತು, ಸಾಕು ನನ್ನ ಜೀವನ ಇಷ್ಟೇ ಅಂತ. ಜ್ಞಾನ ದಾಸೋಹಿ ಅಂತಲೂ ಕರೆಸ್ಕೊಳ್ತಾರೆ, ಜ್ಞಾನ ಯೋಗಿ. ಬಂದಿದ್ದಂಥ ಎಲ್ಲ ದೊಡ್ಡ ದೊಡ್ಡ ಪುರಸ್ಕಾರಗಳನ್ನು ಕೂಡ ತಿರಸ್ಕಾರ ಮಾಡಿದಂಥವ್ರು, ನಯವಾಗಿ ತಿರಸ್ಕಾರ ಮಾಡಿದಂಥವ್ರು. ನನಗೆ ಏಕೆ ಅಂತ. ಅಮರವಾದ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀ ಸಮಾಜ ಹಾಗೂ ಭಕ್ತರಿಗಾಗಿ ಅಂತಿಮ ಸಂದೇಶವನ್ನು ನೀಡಿದ್ದಾರೆ. ಅವರ ಕೊನೆಯ ಸಂದೇಶ ಏನು ಅನ್ನೋದನ್ನು ನೋಡೋಣ. ಬದುಕು ಅನುಭವಗಳ ಪ್ರವಾಹ. ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಹಾಗೂ ಸತ್ಯ ಶೋಧನೆಗಳಿಂದ, ಅದರ ಸೌಂದರ್ಯವು ರಾಗ ದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಭಾವದಿಂದ ಅದನ್ನು ಸುಭದ್ರ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು. ಅದನ್ನ ಅದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀಸಾಮಾನ್ಯರು. ನಿಸರ್ಗವು ಮೈ ಮನಸ್ಸುಗಳಿಗೆ ತಂಪನ್ನಿಟ್ಟಿದೆ. ಸಾತ್ವಿಕ ಚಿಂತನೆಗಳು ತಿಳಿಬೆಳಗ ಹರಡಿವೆ. ಜಾಗತಿಕ ತತ್ವಜ್ಞಾನಿಗಳು ಹಾಗೂ ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನ ದೂರ ದೂರ ಸರಿಸಿವೆ. ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ. ಬದುಕು ಮುಗಿಯುತ್ತಿದೆ. ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ. ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನ ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಾದನಾ ಪತ್ರ. ದೇಹವನ್ನ ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು. ಶ್ರಾದ್ಧಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನ ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ. ಸಹಜವೂ ಇಲ್ಲ, ಅಸಹಜವೂ ಇಲ್ಲ. ನಾನೂ ಇಲ್ಲ, ನೀನೂ ಇಲ್ಲ. ಇಲ್ಲ ಇಲ್ಲ ಎಂಬುದು ತಾನಿಲ್ಲ. ಗುಹೇಶ್ವರನೆಂಬುದು ತಾ ಬಯಲು. ಅಂತ್ಯ ಪ್ರಣಮಾಂಜಲಿ. ಸ್ವಾಮಿ ಸಿದ್ದೇಶ್ವರ. ಗುರುಪೂರ್ಣಿಮೆ 2014. ಸಿದ್ದೇಶ್ವರ ಶ್ರೀಗಳ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಸಮಾಜಕ್ಕೆ ಶ್ರೀಗಳ ಕೊಡುಗೆ ಅಪಾರ ಅಂತ ಮೈಸೂರಿನಲ್ಲಿ ನಡೀತಾ ಇತ್ತು. ಆ ಟೈಮ್ನಲ್ಲಿ ಸಿದ್ದೇಶ್ವರ ಶ್ರೀಗಳು ಭಾಗಿಯಾಗಿದ್ದು ನಿಮಗೆ ತೋರಿಸ್ತಾ ಇದ್ದೀವಿ ಅದೇ ದೃಶ್ಯಾವಳಿಗಳನ್ನು. ಮೈಸೂರಿನಲ್ಲಿ ನಡೆದಿದ್ದಂಥ ಕಾರ್ಯಕ್ರಮ. ಸಿದ್ದೇಶ್ವರ ಶ್ರೀಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಧನ್ಯತಾ ಭಾವವನ್ನು ಅರ್ಪಿಸ್ತಾ ಇದ್ದಾರೆ ಅವರಿಗೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು.